ಸಾಧಿಸಿದೆ. ರೀ ಜಡ್ ಸಾಹೇಬ್ರ, ನಾ ಸುಲಿಗೆ ಕೋರಲ್ರಿ, ಸ್ವಾತಂತ್ರ್ಯ ಹೋರಾಟಗಾರ. ನಾ ಸುಲಿಗೆ ಮಾಡಿದ್ದು ನಮ್ಮ ದೇಶದ ಸಂಪತ್ತ ದೊಡ್ಡ ನನ್ನ ಮಕ್ಕಳನ್ನ. ನಾ ಕೊಲೆಗಾರ ಅಲ್ರಿ, ಸಾಮಾನ್ಯ ಅವಾಲಿಕಾರ. ಆದ್ರ ನಾ ಕೊಂದಿದ್ದು ದೇಶದ್ರೋಹಿಗಳನ್ನ. ತಪ್ಪೆಜ್ಜೆ ಇಟ್ಟು ತಪ್ಪು ಮಾಡಿ ಆತ್ಮಹತ್ಯೆ ನಮ್ಮ ಕಲಿ ಕಟ್ಟಿ ನಮ್ಮನ್ನ ಅಪರಾಧಿಗಳಂತ ಕರೀತೀವಿ. ತುಪ್ಪಳಿ ಸರ್ಕಾರಕ್ಕೆ ಧಿಕ್ಕಾರ. ಗಾಯನನ ಉಳಿದ ಸಹಾಯಕರಾದ ಬಾವ ನಾಯಕ, ಬಸವಲಿಂಗಪ್ಪ, ಕರಿಬಸಪ್ಪ, ಭೀಮಪ್ಪ, ಕೆಂಚಪ್ಪ ಮತ್ತು ಅಪ್ಪಾಜಿ ನಾಯಕರಿಗೆ ಗಲ್ಲು ಶಿಕ್ಷೆ ವಿಧಿಸಿದೆ. ಈ ಅಪರಾಧಗಳಿಗೆಲ್ಲ ಮುಖ್ಯ ಕಾರಣಕರ್ತನಾದ ರಾಯಣ್ಣನನ್ನು ರಾಜದ್ರೋಹಿ, ದಂಗೆಕೋರ, ಅಪರಾಧಿ ಹುಡುಗಿಗೆ ಏನಾಗೈತಿ? ಹುಡುಗಿಗೆ ಸೈಡಿ ಬಾ. 1831ರಂದು ಗಲ್ಲು ಶಿಕ್ಷೆಗೆ ಗುರಿ ಮಾಡಬೇಕೆಂದು ನ್ಯಾಯಾಲಯವು ಆಜ್ಞೆ ಮಾಡುತ್ತಿದೆ. ನಡೆದ ಹಾಗೆ ನೆಟ್ಟರು ನೀರಿನ ಗುಂಡಿಗೆ ಎಂಥ ಗುಂಡಿಗಿದ್ದಲ್ಲಪ್ಪ. ನಿನ್ನಂತೋನ ಹ್ಯಾಂಗ್ ಗಲ್ಲಿಗೆ ಹಾಕುತ್ತಾರೋ, ಹ್ಯಾಂಗ್ ಗಲ್ಲಿಗೆ ಹಾಕುತ್ತಾರೋ ಜನವರಿ 26ರಂದು ಗಲ್ಲಿಗೇರಿದ ಸಂಗೊಳ್ಳಿ ರಾಯಣ್ಣನ ಕಲೆಬರವನ್ನು ಅಲ್ಲಿದ್ದ ಅವಧಾನಿ ಮಾಡಿದರು. ದೇವಲೋಕದ ಪಾರಿಜಾತದ ಪುಷ್ಪಮಾಲೆಯಂತೆ ಎತ್ತಿಕೊಂಡು ಸಮಾಧಿ ಮಾಡಿದರು. ಇಂದಿಗೂ ರಾಯಣ್ಣನ ಭಕ್ತರು ಜಾತಿ, ಮತ, ಧರ್ಮಗಳ ಭೇದ ಭಾವವಿಲ್ಲದೆ ಹುಟ್ಟಿದರೆ ನಿನ್ನಂತ ಮಕ್ಕಳು ಹುಟ್ಟಲಿ ಎಂದು ತೊಟ್ಟಿಲು ಕಟ್ಟಿ ಹರಕೆ ಹೊತ್ತು ದೇವಮಾನವರಿಗೆ ಪೂಜೆ ಸಲ್ಲಿಸಿ ಫಲ ಸಿಗಲೆಂದು ಸರಗುಂದಿ ಬೇಡುತ್ತಾರೆ. ರಾಷ್ಟ್ರಪ್ರೇಮಿ ಸಂಗೊಳ್ಳಿ ರಾಯಣ್ಣ ಮರಣವಾದ ಸುಮಾರು 116 ವರ್ಷಗಳ ನಂತರ ನಡು ರಾತ್ರಿಯಲ್ಲಿ ದೇಶ ಬಿಟ್ಟು ಹೋಗುವ ಪ್ರಸಂಗ ಬ್ರಿಟಿಷರಿಗೆ ಬಂದೊದಗಿತು. ಅಚ್ಚರಿ ಏನೆಂದರೆ ರಾಯಣ್ಣನ ಹುಟ್ಟಿದ ದಿನವಾದ ಆಗಸ್ಟ್ 15ರಂದೇ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿತು. ಗಲ್ಲಿಗೇರಿದ ದಿನವಾದ ಜನವರಿ